ನಗರದಲ್ಲಿ ಯುವ ಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನ ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಭಾಗವಹಿಸಿ ಸಂಕಲ್ಪ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್, ಆಟೋ ಚಾಲಕರಿಗೂ ತಮಗೂ ಅವಿನಾಭಾವ ಸಂಬಂಧವಿದೆ ಎಂದು ಸ್ಮರಿಸಿದ್ರು. ನಶೆ ಎನ್ನುವುದು ನಾವು ಸೇವಿಸುವ ವಸ್ತುಗಳಲ್ಲಿ ಇಲ್ಲ, ಬದಲಿಗೆ ನಮ್ಮ ಬದುಕುವ ರೀತಿಯಲ್ಲಿದೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಮಕ್ಕಳು ನಿಮಗೆ ಬೆಂಬಲವಾಗಿ ನಿಲ್ಲಬೇಕು. ಇದಕ್ಕೆ ದಾಸರಾದರೆ ಇಡೀ ಕುಟುಂಬವೇ ಬೀದಿ ಪಾಲಾಗುತ್ತದೆ. ಚಿಂತಾಮಣಿಯನ್ನ ನಶೆ ಮುಕ್ತಗೊಳಿಸಲು ನೀವೆಲ್ಲರೂ ಒಕ್ಕೊರಲಿನಿಂದ ಡ್ರಗ್ಸ್ ಬೇಡ ಬ್ರೋ ಎಂದು ಪಣ ತೊಡಿ ಎಂದು ಕರೆ ನೀಡಿದ್ರು. ನಮಸ್ಕಾರ. ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿ ಇರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನ ಕಾಣ್ತೀವಿ, ತಮ್ಮ ಮಕ್ಕಳು ಅವರು ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮೆಲ್ಲ ಕೊಡ್ತಾ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಧೂಮಪಾನ, ಗಾಂಜಾ, ಗುಟ್ಕಾ ಮುಂತಾದ ಮಾರಕ ವಸ್ತುಗಳಿಂದ ಬರುವ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಾರಕ ವ್ಯಸನಗಳು ತೊಡೆದು ಹಾಕಲು ಕರ್ನಾಟಕ ಸರ್ಕಾರ ಆರಂಭಿಸಿರುವ ರೈಸ್ ಯೋಜನೆಯ ಬಗ್ಗೆ ವಿವರಿಸಿದರು. ಮಾರಕ ವಸ್ತುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೋರಿದ ಅವರು, ಯಾವುದೇ ಸ್ಥಳದಲ್ಲಿ ಇಂತಹ ವಸ್ತುಗಳು ಮಾರಾಟವಾಗುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ನಶೆ ಮುಕ್ತ ಅಭಿಯಾನಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ನೀಡಬೇಕು. ಆರೋಗ್ಯಯುತವಾದ ಚಿಂತಾಮಣಿ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಬಲರಾಗಬೇಕು. ಅಂತಿಮವಾಗಿ ನೆರೆದಿದ್ದ ಎಲ್ಲರೊಂದಿಗೆ ಡ್ರಗ್ಸ್ ಬೇಡ 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 ಬ್ರೋ ಎನ್ನುವ ಘೋಷಣೆಗಳನ್ನು ಒಗ್ಗಟ್ಟಿನಿಂದ ಕೂಗಿಸಿ ಜಾಗೃತಿ ಮೂಡಿಸಿದ್ರು. ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಚಿಂತಾಮಣಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಆಟೋ ಚಾಲಕರು ನೀವು ಗಲ್ಲಿಗಳಲ್ಲಿ ಸಂಚರಿಸುತ್ತಿದ್ದೀರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರ ಸಂಪರ್ಕ ನಿಮಗಿರುತ್ತದೆ. ಸಮಾಜಕ್ಕೆ ನಿಮ್ಮ ಕೊಡುಗೆಯಿಂದಲೂ ಒಳ್ಳೆಯ ಸಂದೇಶ ನೀಡುವ ಅವಕಾಶವಿದೆ. ಸ್ಕೂಲ್ ಪರಿಸರಗಳಲ್ಲಿ ಸಿಗರೇಟ್ ಅಥವಾ ಇತರೆ ಗಾಂಜಾ ಚಟಗಳಿಗೆ ಬಲಿಯಾಗುತ್ತಿರುವ ಹುಡುಗರಿಗೆ ಒಂದೆರಡು ಬುದ್ಧಿಮಾತು ಹೇಳಿದ್ರೆ ಅವರ ಜೀವನವೇ ಬದಲಾಗುತ್ತದೆ ಎಂದರು. ನಿಮಗೆ ಸಾರ್ವಜನಿಕರ ಸಂಪರ್ಕ ನೇರವಾಗಿರುತ್ತೆ. ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೋದು. ನೀವು ಗಲ್ಲಿಗಳಲ್ಲಿ ಓಡಾಡ್ತೀರಿ, ಪ್ರೆಸೆನ್ಸ್ ಎಲ್ಲ ಹುಡುಗರಿಗೆ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಸಿಗ್ತಾರೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಇರುತ್ತೆ. ನಾವು ಸಿಗರೇಟ್ ಸೇದ ಒಂದೆರಡು ಬುದ್ಧಿ ಮಾತು ಹೇಳೋದು ಸಾಕು, ಅವ್ರ ಜೀವನ ಉದ್ಧಾರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಜೊತೆ ಇದ್ದಿದ್ರಿ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಗರಸಭೆ ಪೌರಾಯುಕ್ತ GN ಚಲಪತಿ ಮಾತನಾಡಿ, ನಮ್ಮೂರು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಲು ಸಾಧ್ಯ. ಕಷ್ಟಪಟ್ಟು ದುಡಿಯುವ ಆಟೋ ಚಾಲಕರಾದ ನಿಮ್ಮ ಭವಿಷ್ಯ ನಮಗೆ ಮುಖ್ಯ. ಡ್ರಗ್ಸ್ ಸೊಲ್ಯೂಷನ್ ಕುಡಿಯುವುದು, ಟ್ಯಾಬ್ಲೆಟ್ ತಿನ್ನುವುದು ಮತ್ತು ಇಂಜೆಕ್ಷನ್ ಹಾಕಿಸಿಕೊಳ್ಳುವುದರಿಂದ ದೂರವಿರಿ. ಪ್ರತಿದಿನ ಕಷ್ಟಪಟ್ಟು ಸಂಪಾದಿಸುವ ಹಣವನ್ನ ಇಂತಹ ಚಟಗಳಿಗೆ ಬಳಸಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಕತೆ ಏನಾಗಬೇಕು? ಡ್ರಗ್ಸ್ನಿಂದಲೇ ಇಂದು ಅನೇಕ ಅಪರಾಧಗಳು, ಕೊಲೆಗಳು ಸಂಭವಿಸುತ್ತಿವೆ. ಚಿಂತಾಮಣಿ ಡ್ರಗ್ಸ್ ಮುಕ್ತವಾಗಬೇಕು. ಶಾಸಕರಿಂದ ರಸ್ತೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತಾಲೂಕು ಆಡಳಿತದಿಂದ ಒದಗಿಸಿಕೊಡಲಾಗುವುದು. ಸಾರ್ವಜನಿಕರನ್ನ ಸುರಕ್ಷಿತವಾಗಿ ತಲುಪಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರಿ ಎಂದು ಕಿವಿಮಾತು ಹೇಳಿದ್ರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.